ಒಂದು ಕಡೆಗೆ ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ನಡುವೆ ಟನಲ್ ವಿಚಾರವಾಗಿ ಮಾತಿನ ಚಕಮಕಿ ನಡೀತಾ ಇದ್ರೆ ಮತ್ತೊಂದು ಕಡೆಗೆ ಸಂಸದರು ಏಕಾಂಗಿ ಹೋರಾಟ ನಡೆಸ್ತಾ ಇರುವಂಥದ್ದು. ಇದು ಬಿಜೆಪಿಯ ಬೆಂಗಳೂರಿನ ಯಾವ ಶಾಸಕರು ತೇಜಸ್ವಿ ಸೂರ್ಯ ಅವರ ಪರವಾಗಿ ಇಲ್ಲ. ಪ್ರಾಜೆಕ್ಟ್ನಿಂದ ಹಿಂದೆ ಸರಿಯುವಂತೆ ತೇಜಸ್ವಿ ಸೂರ್ಯ ಅವರು ಒತ್ತಾಯ ಮಾಡ್ತಾ ಇದ್ದಾರೆ. ನಗರದಲ್ಲಿ 30 ಕಿಲೋಮೀಟರ್ನಲ್ಲಿ ಟನಲ್ ರೋಡ್ ಮಾಡೋದಕ್ಕೆ ಸರ್ಕಾರ ಪ್ಲಾನ್ ಮಾಡ್ಕೊಂಡಿರುವಂಥದ್ದು. ಬೆಂಗಳೂರಿನ ಟನಲ್ ಪ್ರಾಜೆಕ್ಟ್ಗೆ ಈ ಟನಲ್ ಪ್ರಾಜೆಕ್ಟ್ ಆಯಿತು ಅಂದರೆ ಸಮಸ್ಯೆ ಬಗೆಹರಿಯೋದಿಲ್ಲ, ಪರ್ಯಾಯವಾಗಿ ಮೆಟ್ರೋನ ಮಾಡಿ ಅಂತ ಸಂಸದರ ಮನವಿ. ಆದರೆ ಟನಲ್ ಪ್ರಾಜೆಕ್ಟೇ ಮಾಡಬೇಕು ಅಂತ ಡಿಕೆ ಶಿವಕುಮಾರ್ ಅವರು ಹೇಳ್ತಾ ಇರುವಂಥದ್ದು. ಈ ವಿಚಾರದಲ್ಲಿ ಬೆಂಗಳೂರಿನ ಶಾಸಕರು ಸೈಲೆಂಟ್ ಆಗಿರುವಂಥದ್ದು. ಈಗಷ್ಟೇ ಬೆಂಗಳೂರಿನ ಇಬ್ಬರು ಶಾಸಕರ ಹೆಸರನ್ನು ಕೂಡ ಡಿಕೆ ಶಿವಕುಮಾರ್ ಅವರು ಪ್ರಸ್ತಾಪ ಮಾಡಿದ್ರು. ಅವರು ಹೇಳಿಕೆಯನ್ನು ನೀಡುವಂತಹ ಸಂದರ್ಭದಲ್ಲಿ ಆರ್ ಅಶೋಕ್, ಅಶ್ವಥ್ ನಾರಾಯಣ್ ಹಿರಿಯ ನಾಯಕರು, ಹಿರಿಯ ಶಾಸಕರು, ಬಿಜೆಪಿಯ ಹಿರಿಯ ನಾಯಕರು ಇವರಿಬ್ಬರೂ ಅವರುಗಳು ಯಾವುದೇ ಪ್ರತಿಕ್ರಿಯೆಯನ್ನು ಕೊಡ್ತಾ ಇಲ್ಲ. ಯಾಕೆಂದರೆ ಅದು ಅವ್ರಿಗೆ ಅರ್ಥ ಆಗತ್ತೆ, ಸಂಸದ ತೇಜಸ್ವಿ ಸೂರ್ಯರಿಗೆ ಅದು ಅರ್ಥ ಆಗಲ್ಲ ಅನ್ನೋ ರೀತಿಯಲ್ಲಿ ಡಿಕೆ ಶಿವಕುಮಾರ್ ಅವರು ಹೇಳಿದಂಥದ್ದು. ಅದೇ ಪರಿಸ್ಥಿತಿ ಈಗ ಬಿಜೆಪಿಯಲ್ಲಿ ಇದೆ ಅಂತಲೇ ಹೇಳ್ಬೋದು. ತೇಜಸ್ವಿ ಸೂರ್ಯ ಪರ ಸದ್ಯಕ್ಕಂತರೂ ಯಾರೂ ದನಿ ಎತ್ತಾ ಇಲ್ಲ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಗಣಪತಿ ನೇರ ಸಂಪರ್ಕದಲ್ಲಿ ಸಿಕ್ಕಿದ್ದಾರೆ. ಗಣಪತಿ, ಒಂದು ಕಡೆಗೆ ಸಂಸದ ತೇಜಸ್ವಿ ಸೂರ್ಯ ಅವರು ನಾವು ಇದನ್ನ ಪ್ರಾಜೆಕ್ಟನ್ನು ನಿಲ್ಲಿಸ್ತೀವಿ ಅಂತ, ಮತ್ತೊಂದು ಕಡೆಗೆ ಅವರು ಎಳಸು ಅಂತೇಳಿ ಡಿ ಕೆ ಶಿವಕುಮಾರ್ ಹೇಳ್ತಿದ್ದಾರೆ. ಇನ್ನೊಂದು ಕಡೆ ಬಿಜೆಪಿಯ ಯಾವ ಶಾಸಕರು ಕೂಡ ತೇಜಸ್ವಿ ಸೂರ್ಯ ಅವರ ಪರವಾಗಿ ದನಿ ಎತ್ತಾ ಇಲ್ಲ. ಏನು ಇದರ ಮರ್ಮ? ಅಂದರೆ ಟನಲ್ ಪ್ರಾಜೆಕ್ಟ್ ಬಿಜೆಪಿ ನಾಯಕರಿಗೆ ಬೇಕಾ ಬೇಡವಾ, ಅಥವಾ ಮೌನ ವಹಿಸ್ತಾ ಇದ್ದಾರೆ? ಅಂದರೆ ಯಾಕೆ ಮೌನ ವಹಿಸ್ತಾ ಇರುವಂಥದ್ದು ಗಣಪತಿ? ಈ ಟನಲ್ ಪ್ರಾಜೆಕ್ಟ್ ನ ಯಾಕೆ ಬಿಜೆಪಿ ವಿರೋಧ ಮಾಡ್ತಾ ಇದ್ದಾರೆ ಅಂತಂದ್ರೆ, ಆರಂಭದಿಂದಲೂ ಕೂಡ ಈ ಪ್ರಾಜೆಕ್ಟ್ ಪರಿಸರಕ್ಕೆ ಹಾನಿಯಾಗುತ್ತೆ. ಜೊತೆಗೆ ಟನಲ್ ಪ್ರಾಜೆಕ್ಟ್ ಸಮಸ್ಯೆಗಳು ಯಾವ ರೀತಿ ಇದೆ ಅಂತಂದ್ರೆ, ಟ್ರಾಫಿಕ್ ಸಮಸ್ಯೆಗಳನ್ನ ನಿವಾರಣೆ ಮಾಡುತ್ತೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳ್ತಾರೆ. ಆದ್ರೆ ಇದು ಟ್ರಾಫಿಕ್ ಸಮಸ್ಯೆಗಳನ್ನ ಇನ್ನಷ್ಟು ಹೆಚ್ಚುಗೊಳ್ಳುತ್ತೆ ಅನ್ನೋದು ಕೂಡ ಈಗಾಗಲೇ ಬಿಜೆಪಿ ನಾಯಕರ ಆರೋಪ ಆಗಿತ್ತು. ಸಂಸದ ತೇಜಸ್ವಿ ಸೂರ್ಯ ಅವರು ಒಂದಷ್ಟು ಪ್ರಾಜೆಕ್ಟ್ ಮೂಲಕ ಅಂದ್ರೆ ಕಂಪ್ಲೀಟ್ ಆಗಿ ಈ ಟನಲ್ ರೋಡ್ ನ ಸಾಧಕ ಬಾಧಕಗಳೇನು, ಅಂದ್ರೆ ಅನಾನುಕೂಲಗಳೇನು ಅಂತ ಕಂಪ್ಲೀಟ್ ಒಂದು ಚಿತ್ರಣವನ್ನ ಸ್ವತಃ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮುಂದೆ ಮನವರಿಕೆ ಮಾಡುವಂತ ಕೆಲಸ ಕೂಡ ಮಾಡ್ತಾರೆ. ಅಂದ್ರೆ ಇದರಿಂದ ಸಮಸ್ಯೆಗಳು ಹೇಗಾಗುತ್ತೆ, ಜನರು ಸಾರ್ವಜನಿಕ ವಾಹನಗಳನ್ನ ಅಥವಾ ಸಾರ್ವಜನಿಕ ಸಾರಿಗೆಗಳನ್ನ ಬಳಸಬೇಕು. ನೀವು ಏಕಾಏಕಿ ಟನಲ್ ರೋಡ್ ಮೂಲಕ ಕಾರಲ್ಲಿ ಓಡಾಡ್ಲಿಕ್ಕೆ ಆಗಲ್ಲ. ಬಹುತೇಕ ಸಾರ್ವಜನಿಕರು ಮೆಟ್ರೋ, ಬಸ್, ಹೀಗೆ ಒಂದಷ್ಟು ಟ್ರೈನ್ಗಳನ್ನ ಅನುಭವಿಸ್ತಾರೆ. ನೀವೇನ ಅದರಲ್ಲಿ ಪ್ರಯಾಣವನ್ನ ಮಾಡ್ತಾರೆ. ನೀವು ಏಕಾಏಕಿ ಟನಲ್ ಅನ್ನ ಮಾಡಿದ್ದೆ ಆದಲ್ಲಿ ಇದರಿಂದ ಟ್ರಾಫಿಕ್ ಹೆಚ್ಚಾಗುತ್ತೆ, ಪರಿಸರಕ್ಕೆ ಹಾನಿ ಆಗುತ್ತೆ. ಈ ಪ್ರಾಜೆಕ್ಟ್ ನ ಮುಗಿಯೋಕೆ ಸರಿಸುಮಾರು 8 ವರ್ಷಗಳ ಕಾಲ ಕಾಯ್ಬೇಕಾಗುತ್ತೆ. ಕೇವಲ ಕಾರಲ್ಲಿ ಓಡಾಡುವಂತಹ ವ್ಯಕ್ತಿಗಳು ಮಾತ್ರ ಇಲ್ಲಿ ಓಡಾಡುವಂತದ್ದು. ಜೊತೆಗೆ ಇದಕ್ಕೆ ಸುಂಕಗಳು ಎಷ್ಟಿರುತ್ತೆ, ಟ್ಯಾಕ್ಸ್ಗಳು ಸುಮಾರು 650 ರೂಪಾಯಿ ಇದಕ್ಕೆ ಕಟ್ಟಬೇಕಾಗುತ್ತೆ. ಈ ಎಲ್ಲಾ ವಿಚಾರಗಳನ್ನ ಸ್ವತಃ ತೇಜಸ್ವಿ ಸೂರ್ಯ ಅವರು ಡಿಸಿಎಂ ಅವರನ್ನ ಭೇಟಿಯಾಗಿ ಕಂಪ್ಲೀಟ್ ಚಿತ್ರಣವನ್ನ ಅವ್ರ ಮುಂದೆ ಇಡುವಂತ ಕೆಲಸವನ್ನ ಮಾಡ್ತಾರೆ. ಆದ್ರೆ ಇದಕ್ಕೆ ಉತ್ತರವನ್ನ ಕೊಡುವಂತ ಡಿಸಿಎಂ ಅವರು ಆರಂಭದಲ್ಲಿ ಹೇಳ್ತಾರೆ, ನೋಡಪ್ಪ ಇದರಲ್ಲಿ ಏಕಾಏಕಿ ನನಗೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳನ್ನ ಕಾಣ್ತಾ ಇಲ್ಲ, ನಾವು ಇದನ್ನ ಮಾಡ್ತೀವಿ. ಆದ್ರೆ ನೋಡಿ, ಕಾರಲ್ಲಿ ಓಡಾಡುವಂತಹ ವ್ಯಕ್ತಿಗಳಿಗೆ ಹೆಣ್ಣು ಕೊಡ್ತಾರೆ, ಕಾರಲ್ಲಿ ಓಡಾಡದಿದ್ರೆ ಹೆಣ್ಣು ಸಿಗಲ್ಲ ಅಂತ ನೇರವಾಗಿ ತೇಜಸ್ವಿ ಸೂರ್ಯ ಅವರ ಹತ್ರ ಹೇಳ್ತಾರೆ. ಸ್ವತಃ ತೇಜಸ್ವಿ ಸೂರ್ಯ ಅವರಲ್ಲಿ ಇದೇ ಮಾತು ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಹೇಳ್ತಾರೆ. ನೋಡಿ, ಇವರು ಟ್ರಾಫಿಕ್ ಸಮಸ್ಯೆಗಳನ್ನ ನಿವಾರಣೆ ಮಾಡಿ ಅಂತಂದ್ರೆ ಸಾಮಾಜಿಕ ಪಿಡುಗುಗಳು ಏನಿದೆ, ಅಂದ್ರೆ ಕಾರ್ ಇಲ್ಲ ಅಂದ್ರೆ ಹೆಣ್ಣು ಕೊಡಲ್ಲ, ಕಾರಲ್ಲಿ ಓಡಾಡಿದ್ರೆ ಮಾತ್ರ. ಗಣಪತಿ, ಮತ್ತೊಂದು ಕಡೆಗೆ ಇಲ್ಲಿ ಬಿಜೆಪಿ ಶಾಸಕರು, ಬಿಜೆಪಿಯ ನಾಯಕರು ಏನಿದ್ದಾರೆ ಅವರುಗಳ ಸಪೋರ್ಟ್ ಇಲ್ಲಿ ತೇಜಸ್ವಿ ಸೂರ್ಯಗೆ ಸಿಗ್ತಾ ಇಲ್ಲ. ಅವ್ರದ್ದು ಏಕಾಂಗಿ ಹೋರಾಟ ಆಗೋಯ್ತು ಅಂತ ಇಲ್ಲಿ ಖಂಡಿತ ನವೀನ್. ಯಾಕಂತಂದ್ರೆ ನೋಡಿ, ಡಿಸಿಎಂ ಡಿಕೆ ಶಿವಕುಮಾರ್ ಬೆಂಗಳೂರು ನಗರ ಉಸ್ತುವಾರಿಗಳು 28 ವಿಧಾನಸಭಾ ಕ್ಷೇತ್ರಗಳಿಗೂ ಕೂಡ ಅನುದಾನದ ವಿಚಾರದಲ್ಲಿ ಅವ್ರು ಕೊಡಬೇಕಾಗುತ್ತೆ. ಈಗಾಗಲೇ ಒಂದಷ್ಟು ತಾರತಮ್ಯಗಳು ನಡೀತಾ ಇದೆ. ಕಾಂಗ್ರೆಸ್ ಶಾಸಕರಿಗೆ ಒಂದ್ ರೀತಿಯಾದಂತಹ ಅನುದಾನ, ಬಿಜೆಪಿ ಶಾಸಕರಿಗೆ ಒಂದ್ ರೀತಿಯಾದಂತಹ ಅನುದಾನಗಳು ಲೆಕ್ಕಾಚಾರದಲ್ಲಿ ಇದೆ. ಆದ್ರೆ ಅದೇ ರೀತಿಯಾಗಿ ನೋಡೋದಾದ್ರೆ ಬಹುತೇಕ ಬಿಜೆಪಿ ಶಾಸಕರು ಡಿಸಿಎಂ ಅವರ ಪರವಾಗಿ ಅಂದ್ರೆ ಆಂತರಿಕವಾಗಿ ನಿಂತಿರುವಂತದ್ದು. ಎಲ್ಲಿ ಡಿಸಿಎಂ ವಿರುದ್ಧವಾಗಿ ಮಾತಾಡಿದ್ರೆ ನಮ್ಗೆ ಅನುದಾನ ಸಿಗಲ್ಲ. ನೋಡಿ, ಈ ಹಿಂದಿನ ದಿನಗಳಲ್ಲಿ ಅಂದ್ರೆ ಬಹುತೇಕ ಒಂದು ತಿಂಗಳಲ್ಲಿ ನೋಡಿದ್ವಿ, ರಸ್ತೆ ಗುಂಡಿಗಳ ವಿಚಾರವಾಗಿ ಬಹುತೇಕ ಪ್ರತಿಭಟನೆಗಳು ನಡೀತು. ಆದ್ರೆ ಯಾವುದೇ ಬಿಜೆಪಿ ಶಾಸಕರು ಅಂದ್ರೆ ಬೆಳ್ಳಷ್ಟು ಬಿಜೆಪಿ ಶಾಸಕರು ಮಾತ್ರ ಭಾಗಿಯಾಗ್ತಾರೆ, ಒಂದಷ್ಟು ಬಿಜೆಪಿ ಶಾಸಕರು ಹಿಂದೆ ಉಳಿತಾರೆ. ಕಾರಣ ಅನುದಾನದ ಭಯ. ಡಿಸಿಎಂ ಅವರು ನೇರವಾಗಿ ಅವರು ವಿರುದ್ಧವಾಗಿ ಯಾರೇ ಮಾತಾಡಿ, ಸ್ವಪಕ್ಷದವರು ಇರ್ಬೋದು, ಜೊತೆಗೆ ಬಿಜೆಪಿ ನಾಯಕರು ಇರ್ಬೋದು, ಮಾತಾಡಿದೆ ಆದಲ್ಲಿ ಅವರಿಗೆ ಅನುದಾನ ಸಿಗಲ್ಲ, ನೇರವಾಗಿ ಅನುದಾನ ಕೊಡಲ್ಲ ಅನ್ನೋ ಭಯದಿಂದ ಅವರು ಹಿಂದೆ ಉಳಿದಿರುವಂತದ್ದು. ಹೀಗಾಗಿ ಬೆಂಗಳೂರಿನಲ್ಲಿರುವಂತಹ ಸಂಸದ ತೇಜಸ್ವಿ ಸೂರ್ಯ ಅವರು ಕೂಡ ಈ ಬಗ್ಗೆ ಧ್ವನಿ ಎತ್ತಿದ್ರೆ ಅವರಿಗೆ ಸಪೋರ್ಟ್ ಆಗಿ ಆರ್ ಅಶೋಕ್ ಹಾಗೂ ಅಶ್ವಥ್ ನಾರಾಯಣ್ ಒಂದಿಬ್ಬರು ನಾಯಕರು ಕೂಡ ಅವರಿಗೆ ಬೆಂಬಲ ನಿಂತಿದ್ದು ಬಿಟ್ರೆ,
ಬಿಜೆಪಿಯ ಯಾವುದೇ ಶಾಸಕರು ಇವತ್ತು ಡಿಸಿಎಂ ವಿರುದ್ಧವಾಗಿ ಅಂದ್ರೆ ಡಿಸಿಎಂ ತರುವಂತಹ ಈ ಟನಲ್ ಪ್ರಾಜೆಕ್ಟ್ ವಿರುದ್ಧವಾಗಿ ಮಾತಾಡ್ತಾ ಇಲ್ಲ, ಅದರ ಸಮಸ್ಯೆಗಳ ಬಗ್ಗೆ ಮಾತಾಡ್ತಿಲ್ಲ. ಕಾರಣ ಇಷ್ಟೇ, ನಮಗೆ ಬೇಕಾಗಿರುವಂತದ್ದು ಅನುದಾನ ಸಿಕ್ಕರಷ್ಟೇ ನಮ್ಗೆ ಕ್ಷೇತ್ರದಲ್ಲಿ ಮುಂದಿನ ದಿನಗಳಲ್ಲಿ ಗೆಲ್ಬಹುದು. ಈ ಪ್ರತಿಭಟನೆಯಲ್ಲಿ ಈ ಪ್ರಾಜೆಕ್ಟ್ ನಾವು ವಿರೋಧ ಮಾಡಿದ್ರೆ ಡಿಸಿಎಂ ನ ವಿರೋಧ ಕಟ್ಕೊಳ್ಬೇಕಾಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ಬಹುತೇಕ ಬಿಜೆಪಿ ಶಾಸಕರು ಇರುವಂತದ್ದು. ಥ್ಯಾಂಕ್ ಯು ಗಣಪತಿ ಡೀಟೇಲ್ಸ್ಗೆ.